ಡಿಯರ್ ಸ್ಟೂಡೆಂಟ್ಸ್, ಸೊ ಇವತ್ತಿನ ವಿಡಿಯೋದಲ್ಲಿ BA ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಇಂಗ್ಲೀಷ್ ಸಬ್ಜೆಕ್ಟಿನಲ್ಲಿ ಬರುವ ಪ್ಲೇಯಿಂಗ್ ದ ಇಂಗ್ಲೀಷ್ ಜೆಂಟಲ್ಮೆನ್ ಅನ್ನೋ ಪಾಠವನ್ನು ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಆ್ಯನ್ ಆಟೋಬಯೋಗ್ರಾಫಿಕಲ್ ಎಸ್ಸೇ ಬೈ M.K. Gandhi, ಎ ಯಂಗ್ ಮ್ಯಾನ್ ಜರ್ನಿ ಆಫ್ ಇಮಿಟೇಷನ್ಸ್, ಸೆಲ್ಫ್ ಡಿಸ್ಕವರಿ ಆ್ಯಂಡ್ ಅ ಪಾತ್ ಆಫ್ ಅ ಟ್ರೂ ಕ್ಯಾರೆಕ್ಟರ್. ಸೊ ಮಹಾತ್ಮ ಗಾಂಧಿಯವರ ಇದು ಆಟೋಬಯೋಗ್ರಾಫಿಕಲ್ ಪಾಠವಾಗಿದ್ದು, ಸೊ ಇದರಲ್ಲಿ ನಾವು ಇಮಿಟೇಷನ್ ಮತ್ತು ಸೆಲ್ಫ್ ಡಿಸ್ಕವರಿ ಮತ್ತು ಪಾತ್ ಆಫ್ ಅ ಟ್ರೂ ಕ್ಯಾರೆಕ್ಟರ್ ಅಂದರೆ ಏನಂತ ನಾವು ಈ ಪಾಠದಲ್ಲಿ ಸಂಪೂರ್ಣವಾಗಿ ತಿಳ್ಕೊತೀವಿ. ಅದರ ಜೊತೆಗೆ ಸಿಂಪ್ಲಿಸಿಟಿ ಅಂದರೆ ಏನು ಅಂತಲೂ ಈ ಪಾಠದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸೊ ಇಂಟ್ರೊಡಕ್ಷನ್ನಲ್ಲಿ ವೈ ಡಿಡ್ ಗಾಂಧಿ ಗೋ ಟು ಇಂಗ್ಲೆಂಡ್? ಸೊ ಗಾಂಧಿಯವರು ಯಾಕೆ ಇಂಗ್ಲೆಂಡಿಗೆ ಹೋಗ್ತಾರೆ? ಸೊ ದ ಗೋಲ್, ಗಾಂಧಿ ಟ್ರಾವೆಲ್ ಟು ಇಂಗ್ಲೆಂಡ್, ಸ್ಟಡಿ ಲಾ ಆ್ಯಂಡ್ ಬಿಕಮ್ ಎ ಬ್ರಿಸ್ಟರ್. ಸೊ ಗಾಂಧಿಯವರು ಇಂಗ್ಲೆಂಡಿಗೆ ಲಾ ಸ್ಟಡಿ ಮಾಡೋಕ್ಕೆ ಹೋಗ್ತಾರೆ. ದ ಬಿಲೀಫ್, ಹಿ ಬಿಲೀವ್ಡ್ ದ ಅಡಾಪ್ಟಿಂಗ್ ಇಂಗ್ಲೀಷ್ ಮ್ಯಾನರ್ಸ್ ಅಫಿರೆನ್ಸ್ ವುಡ್ ಹೆಲ್ಪ್ ಹಿಮ್ ಸಕ್ಸಸ್ ಇನ್ ಅ ಸೊಸೈಟಿ. ಅವರು ಇಂಗ್ಲೀಷ್ ಮ್ಯಾನರ್ಸನ್ನು ಅಫರೆನ್ಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡೋಕ್ಕೆ ಸೊಸೈಟಿಗೆ, ಸೊ ಅದಕ್ಕೂ ಕೂಡ ಹೋಗಿರ್ತಾರೆ. ದ ಕಾಂಟ್ಯಾಕ್ಟ್ಸ್, ಹ್ಯಾಸ್ ಎ ಯಂಗ್ ಮ್ಯಾನ್ ಫ್ರಮ್ ಇಂಡಿಯಾ ಹಿ ಫೆಲ್ಟ್ ದ ನೀಡೆಡ್ ಟು ಫಿಟ್ ಇನ್ ಟು ಬ್ರಿಟಿಷ್ ಕಾಲೋನಿಯಲ್ ಕಲ್ಚರ್ ಟು ಗೇನ್ ರೆಸ್ಪೆಕ್ಟ್. ಇವರು ಒಂದು ಸಾಧಾರಣದ ಯಂಗ್ ಹುಡುಗ, ಇಂಡಿಯನ್ ಯಂಗ್ ಹುಡುಗ. ಸೊ ಇವರಿಗೆ ರೆಸ್ಪೆಕ್ಟ್ ಬೇಕಂದರೆ ಇಂಗ್ಲೆಂಡಿನಲ್ಲಿ, ಸೊ ಅವರು ಬ್ರಿಟಿಷ್ ಥರ ಅವರ ಬಟ್ಟೆ ಆಗಲಿ, ಅವರ ಮ್ಯಾನರ್ಸ್ ಆಗಲಿ, ಸೊ ಅವರು ಮಾತಾಡೋ ಸ್ಪೀಕ್ಸ್ ಆಗಲಿ, ಸೊ ಇವನ್ನೆಲ್ಲ ನೋಡಿದರೆ ಅವರು ಒಂದು ಟೈಪ್ ಆಫ್ ಬ್ರಿಟಿಷ್ ಥರ ಕಾಣಬೇಕು, ಹಾಗಾದರೆ ಅವರಿಗೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಅವ್ರು ಏನು ಮಾಡ್ತಾರೆ, ಡ್ರೆಸ್ಸಿಂಗ್ ದ ಪಾತ್, ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ತಾರೆ. ಸೊ ಫಸ್ಟ್ ಅಲ್ಲಿ ನಾವು ಇಂಟ್ರೊಡಕ್ಷನ್ ಬರೀಬೇಕು. ಇಂಟ್ರೊಡಕ್ಷನ್ನಲ್ಲಿ ವೈ ಡಿಡ್ ಗಾಂಧಿ ಗೋ ಟು ಇಂಗ್ಲೆಂಡ್ ಅದ್ರ ಬಗ್ಗೆ ಬರೀಬೇಕು. ದ ಗೋಲ್, ದ ಬಿಲೀಫ್, ದ ಕಾಂಟೆಕ್ಸ್ಟನ್ನು ಬರೀಬೇಕು. ಸೊ ನೆಕ್ಸ್ಟ್ ಒನ್ನಲ್ಲಿ ಲೈಫ್ ಸ್ಟೈಲ್ ಬಗ್ಗೆ ಬರೀಬೇಕು. ಡ್ರೆಸ್ಸಿಂಗ್ ದ ಪಾರ್ಟ್, ಗಾಂಧಿ ಸ್ಪೆಂಟ್ ಸಿಗ್ನಿಫಿಕೆಂಟ್ ಅಮೌಂಟ್ಸ್ ಮನಿ ಟ್ರೈಯಿಂಗ್ ಟು ಲುಕ್ ದ ಪಾರ್ಟ್ ಆಫ್ ಎನಿ ಇಂಗ್ಲೀಷ್ ಜೆಂಟಲ್ಮ್ಯಾನ್. ಹಿ ಬಿಲೀವ್ಡ್ ದಟ್ ಔಟ್ವರ್ಡ್ ಅಫಿರೆನ್ಸ್ ವಾಸ್ ಅ ಕೀ ಟು ಸಕ್ಸಸ್ ಎಕ್ಸ್ಪೆಕ್ಟೇಷನ್. ಅಂದರೆ ಗಾಂಧಿಯವರು ಅವರ ರೊಕ್ಕವನ್ನು ಎಲ್ಲಿ ಸ್ಪೆಂಡ್ ಮಾಡ್ತಾರೆ ಅಂದರೆ, ಸೊ ಅವರು ಒಂದು ಜೆಂಟಲ್ಮ್ಯಾನ್ ಥರ ಕಾಣಬೇಕಂದು ಅವ್ರು ಏನು ಮಾಡ್ತಾರೆ, ಟಾಪ್ ಹ್ಯಾಟ್, ಅವರು ಹ್ಯಾಟನ್ನು ತೊಗೊತಾರೆ. ಸೊ ಈ ಹ್ಯಾಟ್ ಏನು ಸಿಂಬಾಲ್ ತೋರಿಸುತ್ತೆ? ಈ ಸಿಂಬಾಲ್ ಆಫ್ ಇಂಗ್ಲೀಷ್ ರೆಸ್ಪೆಕ್ಟಿಬಿಲಿಟಿ. ಅಂದರೆ ಯಾವ ವ್ಯಕ್ತಿಯು ತನ್ನ ತಲೆಯ ಮೇಲೆ ಹ್ಯಾಟ್ ಹಾಕ್ತಾನೋ, ಸೊ ಅವನು ಒಂದು ಜೆಂಟಲ್ಮ್ಯಾನ್ ಥರ ಕಾಣ್ತಾನೆ. ಸೊ ನೆಕ್ಸ್ಟ್ ಗೋಲ್ಡ್ ವಾಚ್ ಚೈನ್, ಹಿ ಮಾರ್ಕ್ ದ ವೆಲ್ತ್ ಆ್ಯಂಡ್ ಸ್ಟೇಟಸ್. ಸೊ ಅವ್ರ ಕೈಯಲ್ಲಿ ಒಂದು ಗೋಲ್ಡ್ ವಾಚ್ ಮತ್ತು ಕೊಳ್ಳಿನಲ್ಲಿ ಒಂದು ಗೋಲ್ಡ್ ಚೈನ್ ಇದ್ದರೆ, ಸೊ ಅದಕ್ಕೆ ಏನು ಗೊತ್ತಾಗುತ್ತೆ, ವೆಲ್ತ್ ಮತ್ತು ಸ್ಟೇಟಸ್ ಗೊತ್ತಾಗುತ್ತೆ. ಸೊ ಈಗ ನಮ್ಮ ಜನ ಏನು ಮಾಡ್ತಾರೆ ಅಂದರೆ, ನಾವು ಎಷ್ಟೇ ಬಡವರು ಕೂಡ ಇದ್ರೂ ನಾವು ಹಾಕೋ ಬಟ್ಟೆಯ ಮೇಲೆ ನಮ್ಮನ್ನ ಅಳಿತಾರೆ, ಓಕೆನಾ. ಸೊ ಇದು ಹಾಗೆ ಥರನೇ. ಎಕ್ಸ್ಪೆನ್ಸಿವ್ ಸೂಟ್ಸ್, ಇಂಪೋರ್ಟೆಡ್ ಇಂಗ್ಲೀಷ್ ಕ್ಲಾತಿಂಗ್, ಅವ್ರು ಏನು ಮಾಡ್ತಾರೆ, ಒಂದು ಇಂಗ್ಲೀಷನ್ನು ಸೂಟ್ಗಳನ್ನು ತಗೊತಾರೆ. ಸೊ ಅವರು ಟೋಟಲ್ ಆಗಿ ಒಂದು ಜೆಂಟಲ್ಮ್ಯಾನ್ ಆಗೋಕ್ಕೆ ಏನೇನು ಬೇಕು, ಸೊ ಎಲ್ಲವನ್ನು ಖರೀದಿ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಸೆಲ್ಫ್ ಇಂಪ್ರೂವ್ಮೆಂಟಿಗೆ ಲರ್ನಿಂಗ್ ಅ ನ್ಯೂ ಸ್ಕಿಲ್ಸ್. ಸೊ ಅಲ್ಲಿ ಇಂಗ್ಲೆಂಡ್ನಲ್ಲಿ ಇರುವ ಸ್ಕಿಲ್ಸ್ಗಳನ್ನು ಕಲಿತಾರೆ. ಬಿಯಾಂಡಿಂಗ್ ಕ್ಲಾತ್, ಗಾಂಧಿ ಎನ್ರೋಲ್ಡ್ ಇನ್ ವೇರಿಯಸ್ ಕ್ಲಾಸಸ್ ಆ್ಯಂಡ್ ರಿಫೈನ್ ಹೀಸ್ ಪರ್ಸ್ನಾಲಿಟಿ ಆ್ಯಂಡ್ ಬಿಕಮ್ ಎ ಕಂಪ್ಲೀಟ್ ಇಂಗ್ಲೀಷ್ ಜೆಂಟಲ್ಮ್ಯಾನ್. ಅವ್ರು ಕಂಪ್ಲೀಟ್ ಇಂಗ್ಲೀಷ್ ಜೆಂಟಲ್ಮ್ಯಾನ್ ಆಗೋಕ್ಕೆ ಏನು ಮಾಡ್ತಾರೆ, ವೇರಿಯಸ್ ಕ್ಲಾಸಿಗೆ ಹೋಗ್ತಾರೆ. ಪರ್ಸ್ನಾಲಿಟಿ ಗೇನ್ ಮಾಡೋಕ್ಕೆ, ಇಂಗ್ಲೀಷ್ ಜೆಂಟಲ್ಮ್ಯಾನ್ ಆಗೋಕ್ಕೆ, ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಡ್ಯಾನ್ಸಿಂಗ್ ಕ್ಲಾಸಸ್, ವಿಲೋನಿಯಲ್ ಲೆಸನ್ಸ್, ಪಬ್ಲಿಕ್ ಸ್ಪೀಕಿಂಗ್. ಡ್ಯಾನ್ಸಿಸ್ ಕ್ಲಾಸಸ್, ಈ ಜಾಯಿನ್ ಡ್ಯಾನ್ಸಿಂಗ್ ಲೆಸನ್ಸ್ ಟು ಲರ್ನ್ ಸೋಷಲ್ ಇಟಿಕ್ವೇಟ್ ಆ್ಯಂಡ್ ಗ್ರೇಸ್. ಅವರು ಅಲ್ಲಿ ಏನು ಮಾಡ್ತಾರೆ ಅಂದರೆ ಇಂಗ್ಲೆಂಡ್ನಲ್ಲಿ ಇರೋಕ್ಕಾಗಿ ಅವ್ರು ಜೆಂಟಲ್ಮ್ಯಾನ್ ಕಾಣಬೇಕು, ನಾನು ಜೆಂಟಲ್ಮ್ಯಾನ್ ಕಾಣಬೇಕು ಅಂತ ಅವ್ರು ಏನು ಮಾಡ್ತಾರೆ, ಡ್ಯಾನ್ಸಿಂಗ್ ಕ್ಲಾಸ್ಗಳನ್ನು ಜಾಯಿನ್ ಮಾಡ್ತಾರೆ. ವಿಲೋನಿಯನ್ ಲೆಸನ್ಸ್ಗೆ ಜಾಯಿನ್ ಮಾಡ್ತಾರೆ. ಸೊ ಪಬ್ಲಿಕ್ ಸ್ಪೀಕಿಂಗ್, ಅವರು ಪಬ್ಲಿಕ್ನಲ್ಲಿ ಹೇಗೆ ಮಾತಾಡಬೇಕು, ಸೊ ಅವರಿಗೆ ಇಂಗ್ಲೀಷ್ನಲ್ಲಿ ಇಂಗ್ಲೆಂಡಿನಲ್ಲಿ ಓದುತ್ತಿರುವ ಅವರ ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡಬೇಕು ಅಂತ ಅವರು ಕೋಚಿಂಗಿಗೆ ಜಾಯ್ನ್ ಆಗ್ತಾರೆ, ಓಕೆನಾ. ಸೊ ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟ್, ಅವ್ರು ಯಾಕೆ ಟರ್ನ್ ಆಗ್ತಾರೆ, ದ ಮೂಮೆಂಟ್ ಆಫ್ ರಿಯಲೈಸೇಷನ್ಸ್. ಅವರಿಗೆ ರಿಯಲೈಸೇಷನ್ ಆಗುತ್ತೆ. ಹೇಗೆ ರಿಯಲೈಸೇಷನ್ ಆಗುತ್ತೆ, ಅವರು ಡ್ಯಾನ್ಸಿಂಗ್ ಕ್ಲಾಸಿಗೆ ಹಚ್ತಾರೆ, ವೊಲಿನಿಯಲ್ ಲೆಸನ್ಸ್ ಕ್ಲಾಸಿಗೆ ಹಚ್ತಾರೆ, ಪಬ್ಲಿಕ್ ಸ್ಪೋಕನ್ ಇಂಗ್ಲೀಷ್ಗೆ ಹಚ್ತಾರೆ. ಸೊ ಹೀಗೆ ಅವರು ಡ್ರೆಸ್ಸಿಂಗ್ ದ ಪಾರ್ಟಲ್ಲಿ ಹೋಗ್ತಾರೆ, ಹ್ಯಾಟ್ ತೊಗೊತಾರೆ, ಗೋಲ್ಡ್ ವಾಚ್ ಚೈನು, ಎಕ್ಸ್ಪೆನ್ಸಿವ್ ಸೂಟ್ಸ್ಗಳನ್ನು ತಗೊತಾರೆ. ಸೊ ಆ ಕಾರಣಕ್ಕಾಗಿ ಅವರಿಗೆ ರಿಯಲೈಸೇಷನ್ಸ್ ಆಗುತ್ತೆ, ಐ ಸೋ ದಟ್ ಐ ವಾಸ್ ವೇಸ್ಟಿಂಗ್ ಪ್ರೆಸಿಯಸ್ ಟೈಮ್ ಆ್ಯಂಡ್ ಮನಿ ಥಿಂಕ್ ದಟ್ ಡಿಡ್ ನಾಟ್ ಟ್ರೂಲಿ ಮ್ಯಾಟರ್. ಅವ್ರ ಹತ್ರ ಸೊ ಮನಿ ಎಷ್ಟಿರುತ್ತೆ ಅದು
ಸಂಪೂರ್ಣವಾಗಿ ಖಾಲಿ ಆಗ್ತಾ ಬರ್ತಾ ಇರ್ತದೆ. ಸೊ ನಾನು ಯಾಕೆ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀನಿ, ನಾನು ಬಂದಿರೋ ಕಾರಣ ಏನು, ನಾನು ಮಾಡ್ತಿರೋದೇನು ಅಂತ ಅವರಿಗೆ ರಿಯಲೈಸೇಷನ್ ಆಗುತ್ತೆ. ಗಾಂಧಿ ಗ್ರ್ಯಾಡ್ಯುಯಲಿ ಅಂಡರ್ಸ್ಟ್ಯಾಂಡ್ ದ ಅಫೇರೆನ್ಸ್ ಈಸ್ ಅ ಫಾರ್ ಲೆಸ್ ಇಂಪಾರ್ಟೆಂಟ್ ದಟ್ ಕ್ಯಾರೆಕ್ಟರ್. He realized that blindly imitating English culture was not the path of a genuine self-improvement or respect. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಸೊ ನಾನೀಗ ಇಂಗ್ಲೀಷ್ ಜೆಂಟಲ್ಮ್ಯಾನ್ ಆಗೋಕೆ ನಾನು ಇವೆಲ್ಲ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಟಡಿ ಏನಾಗ್ತಾ ಇದೆ, ನಾನು ಸ್ಟಡಿನಲ್ಲಿ ಹಿಂದುಳಿತಾ ಇದ್ದೀನಿ. ಸೊ ಅಂತ ಅವ್ರು ಏನು ಮಾಡ್ತಾರೆ, ಇವನ್ನೆಲ್ಲ ರಿಯಲೈಸೇಷನ್ ಮಾಡಿಕೊಂಡು ಅವರು ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟನ್ನು ತೊಗೊತಾರೆ. ಹೇಗೆ ಟರ್ನಿಂಗು, ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ. ಚೂಸಿಂಗ್ ಅ ಸಿಂಪ್ಲಿಸಿಟಿ. ಅವ್ರು ಏನು ಮಾಡ್ತಾರೆ ಅಂದರೆ ಸಿಂಪ್ಲಿಸಿಟಿಯನ್ನು ಚೂಸ್ ಮಾಡ್ತಾರೆ. ಹೇಗೆ ಸಿಂಪ್ಲಿಸಿಟಿನ ಚೂಸ್ ಮಾಡ್ತಾರೆ? ಗಾಂಧೀಸ್ ಜರ್ನಿ ಟು ಇಂಗ್ಲೆಂಡ್ ವಾಸ್ ಎ ಟರ್ನಿಂಗ್ ಪಾಯಿಂಟ್. ಹಿ ಅಪಾಂಡೆಡ್ ಕಾಸ್ಟ್ಲಿ ಹ್ಯಾಬಿಟ್ಸ್ ಆ್ಯಂಡ್ ಇಂಬ್ಯಾರಸ್ಡ್ ಎ ಲೈಫ್ ಆಫ್ ಎ ಸಿಂಪ್ಲಿಸಿಟಿ, ಹಾನೆಸ್ಟಿ ಆ್ಯಂಡ್ ಸೆಲ್ಫ್ ಡಿಸಿಪ್ಲಿನ್. ಅವ್ರು ಏನು ಮಾಡ್ತಾರೆ ಅಂದರೆ ಸೆಲ್ಫ್ ಡಿಸಿಪ್ಲಿನ್ ಮತ್ತು ಹಾನೆಸ್ಟಿ, ಸಿಂಪ್ಲಿಸಿಟಿ ಇರಬೇಕಾಗಿದ್ದು ಅವ್ರು ಏನು ಮಾಡ್ತಾರೆ ಅಂದರೆ ಸ್ಟಾಪ್ಡ್ ಸ್ಪೆಂಡಿಂಗ್ ಅನ್ನೆಸೆಸರಿ ಲಕ್ಸುರಿಯಸಿ. ಅಂದರೆ ಅವರು ಲಕ್ಸುರಿಯಸ್ ಲೈಫನ್ನು ಸ್ಟಾಪ್ ಮಾಡ್ತಾರೆ. ಹೇಗೆ ಸ್ಟಾಪ್ ಮಾಡ್ತಾರೆ? ಅವರು ಕ್ಲಾತ್ಸ್ಗಳನ್ನು ತಗೊಳೋದು ಬಿಡ್ತಾರೆ. ಸೊ ಡ್ಯಾನ್ಸಿಂಗ್ ಕ್ಲಾಸಿಗೆ ಹೋಗೋದು ಬಿಡ್ತಾರೆ. ಸೊ ಅವರು ಫೋಕಸ್ ಮಾಡ್ತಾರೆ. ಎದ್ರ ಮೇಲೆ ಫೋಕಸ್ ಮಾಡ್ತಾರೆ? ಸೊ ಅವ್ರು ಏನು ಮಾಡೋಕ್ಕೆ ಬಂದಿದ್ದಾರೆ, ಸೊ ಲಾ ಸ್ಟಡಿಯಲ್ಲಿ ಮಾಡೋಕ್ಕೆ ಬಂದಿದ್ದೀನಿ, ಸೊ ನಾನು ಲಾ ಮುಗಿಸ್ಕೊಂಡ್ಲೇ ಹೋಗಬೇಕು ಅಂತ ಅವ್ರೇನು ಮಾಡ್ತಾರೆ, ಇವನ್ನೆಲ್ಲ ಬಿಟ್ಟಾಕಿ ಸಿಂಪ್ಲಿಸಿಟಿಯನ್ನು ಚೂಸ್ ಮಾಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ನಲ್ಲಿ ಎಕ್ಸಾಮ್ ಫೋಕಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಎಕ್ಸಾಮಿನೇಷನ್ಸ್. ನಮಗೆ ಎಕ್ಸಾಮಿನಲ್ಲಿ ಇಂಪಾರ್ಟೆಂಟ್ ಏನೇನು ಬೇಕು, ಪರ್ಪೋಸ್ ಆಫ್ ಗೋಯಿಂಗ್ ಟು ಇಂಗ್ಲೆಂಡ್. ಸೊ ಮಹಾತ್ಮ ಗಾಂಧಿ ಯಾಕೆ ಇಂಗ್ಲೆಂಡಿಗೆ ಹೋದರು ಅದರ ಬಗ್ಗೆ ನೀವೇನು ಮಾಡಬೇಕು, ಒಂದು 5 ಪಾಯಿಂಟ್ಸನ್ನು ಬರೀಬೇಕು. ಓಕೆನಾ? ನೆಕ್ಸ್ಟ್, ವೈ ಹಿ ಲಿಮಿಟೆಡ್ ಇಂಗ್ಲೀಷ್ ಕಲ್ಚರ್. ಅವ್ರು ಯಾಕೆ ಹಿ ಬಿಲೀವ್ಡ್ ಇಂಗ್ಲೀಷ್ ಮ್ಯಾನರ್ಸ್ ವುಡ್ ಅರ್ನ್ ಹಿಮ್ ಸೋಷಲ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ರೆಸ್ಪೆಕ್ಟ್. ಅವ್ರು ಯಾಕೆ ಲಿಮಿಟೆಡ್ ಇಂಗ್ಲೀಷ್ ಕಲ್ಚರನ್ನು ಯಾಕೆ ಬಿಡ್ತಾರೆ ಅದನ್ನು ಬರೀಬೇಕು. ನೆಕ್ಸ್ಟ್ ಅವರು ಹೀಸ್ ರಿಯಲೈಸೇಷನ್ಸ್, ಹಿ ಅಂಡರ್ಸ್ಟ್ಯಾಂಡ್ ದ ಅಫೇರೆನ್ಸ್, ಹೀಸ್ ಸೂಪರ್ಫಿಕಲಿ ಟ್ರೂ ವರ್ಲ್ಡ್ ಕಮ್ಸ್ ಫ್ರಾಮ್ ಅ ಕ್ಯಾರೆಕ್ಟರ್. ಹೀಗೆ ರಿಯಲೈಸೇಷನ್ಸ್ ಆಗುತ್ತೆ, ನಾನು ಎದಕ್ಕೆ ಬಂದಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ. ಸೊ ಇವನ್ನೆಲ್ಲ ಬಿಟ್ಟಾಕಿ ನಾನು ಸಿಂಪ್ಲಿಸಿಟಿಯನ್ನು ಚೂಸ್ ಮಾಡಬೇಕು ಅಂತ ಅವ್ರು ಏನು ಮಾಡ್ತಾರೆ, ರಿಯಲೈಸೇಷನ್ನ ಮಾಡ್ಕೊತಾರೆ. ಓಕೆನಾ? ಸೊ ನೆಕ್ಸ್ಟ್ 4th ಪಾಯಿಂಟ್ ಏನಂದರೆ ಇಂಪಾರ್ಟೆನ್ಸ್ ಆಫ್ ಸಿಂಪ್ಲಿಸಿಟಿ. ಸಿಂಪ್ಲಿಸಿಟಿ ಅಂದರೆ ಏನು? ಹಾನೆಸ್ಟ್ಲಿ, ಸೆಲ್ಫ್ ಡಿಸಿಪ್ಲಿನ್ ಆರ್ ದ ಫಂಡಮೆಂಟಲ್ಸ್ ಆಫ್ ಮೀನಿಂಗ್ಫುಲ್ ಲೈಫ್. ನಮ್ಮ ಲೈಫಿಗೆ ಏನು ಬೇಕು, ಹಾನೆಸ್ಟ್ ಇರಲೇಬೇಕು, ಸೆಲ್ಫ್ ಡಿಸಿಪ್ಲಿನ್ ಇರಬೇಕು, ಹಾಗೆ ಸಿಂಪ್ಲಿಸಿಟಿಯನ್ನು ಇರಬೇಕು. ಸೊ ಇಷ್ಟೆಲ್ಲ ಇದ್ದರೆ ಸಾಕು, ನಾನು ಆರಾಮ್ಸೆ ಲಾ ಮಾಡಿಕೊಂಡು ಆರಾಮ್ಸೆ ಹೋಗ್ಬೋದು, ನಾನು ಇದು ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ರಿಯಲೈಸೇಷನ್ಸ್ ಆದಾಗ ಅವ್ರು ಏನು ಮಾಡ್ತಾರೆ, ಇವನ್ನೆಲ್ಲ ಬಿಟ್ಟು ಸಿಂಪ್ಲಿಸಿಟಿಯನ್ನು ಚಾಯ್ಸ್ ಮಾಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಕನ್ಕ್ಲೂಷನಲ್ಲಿ ಏನು ಬರೀತೀರಾ, ಮಾರಲ್ ಆಫ್ ದ ಲೆಸನ್ ಏನು ಹೇಳುತ್ತೆ, ಕ್ಯಾರೆಕ್ಟರ್ ಓವರ್ ದ ಅಫಿಯರೆನ್ಸ್, ಟ್ರೂ ಗ್ರೇಟ್ನೆಸ್ ಮೆಜರ್ಡ್ ಬೈ ದ ಹೂ ಯು ಆರ್, ನಾಟ್ ಹೌ ಯು ಲುಕ್. ನಿಮ್ಮನ್ನು ಯಾರಿಗೆ ತೋರಿಸ್ಬೇಕೋ ಅವ್ರಿಗೆ ತೋರಿಸ್ಬೇಕು, ನಾಟ್ ಲುಕ್ನಲ್ಲಿ ಅಲ್ಲ. ನಾವು ಓದೋಕ್ಕೆ ಬಂದಿದ್ದೀವ, ಸೊ ನಾನು ಓದಿ ನಾನು ಏನು ಮಾಡ್ತೀನಿ, ಲಾವನ್ನು ಮುಗಿಸ್ಕೊತೀನಿ, ನಾನು ಇದು ಲಕ್ಸುರಿಯಸ್ ಲೈಫನ್ನು ಬಿಟ್ಟು ನಾನು ಸಿಂಪ್ಲಿಸಿಟಿಯಲ್ಲಿ ಇರ್ತೀನಿ ಅಂತ ಅವ್ರು ಹೇಳ್ತಾರೆ. ಸ್ಟೇ ಟು ಯುವರ್ ಸೆಲ್ಫ್. ನಮ್ಮ ಸೆಲ್ಫನ್ನು ನಾವು ಸತ್ಯವಾಗಿ ಹೇಳ್ಕೊಳ್ಬೇಕು. ಓಕೆ? ಇಮಿಟೇಟೆಡ್ ಅದರ್ಸ್ ಬೆಂಡಿಂಗ್ಲಿ ಅಥೆಂಟಿಕ್ ಈಸ್ ಯುವರ್ ಗ್ರೇಟೆಸ್ಟ್ ಸ್ಟ್ರೆಂತ್. ನಾವು ಬೇರೆಯವ್ರ ಬಗ್ಗೆ ಯೋಚಿಸ್ಬಾರ್ದು, ನಾವೇನು ಅಂತ ನಮಗೆ ಗೊತ್ತಿದ್ದರೆ ಸಾಕು ಅಂತ ಇವ್ರು ಹೇಳ್ತಿದ್ದಾರೆ. ಇಂಬ್ಯಾರೆಸ್ ಸಿಂಪ್ಲಿಸಿಟಿ, ಎ ಸಿಂಪಲ್ ಹಾನೆಸ್ಟ್ ಲೈಫ್ ಲೀಡ್ಸ್ ಟು ಲೆಸ್ಟಿಂಗ್ ಸಕ್ಸಸ್ ಆ್ಯಂಡ್ ಇನ್ನರ್ ಪೀಸ್. ಸಿಂಪ್ಲಿಸಿಟಿಯಾಗಿ ನಾವು ಆರಾಮ್ಸೆ ಹಾನೆಸ್ಟಿ ಇದ್ದರೆ ಲೈಫ್ನಲ್ಲಿ ನಾವು ಏನಾದರೂ ಸಾಧಿಸ್ಬೋದು ಅಂತ ಈ ಪಾಠ ನಮಗೆ ತಿಳಿಸುತ್ತೆ. ದ ಗ್ರೇಟ್ನೆಸ್ ಲೈಸ್ ಇನ್ ಎ ಸಿಂಪ್ಲಿಸಿಟಿ, ಹಾನೆಸ್ಟಿ ಆ್ಯಂಡ್ ಎ ಗುಡ್ ಕ್ಯಾರೆಕ್ಟರ್. ಇಷ್ಟು ನೀವು ಬರೋದು ಲಾಸ್ಟಿಗೆ ಇದು ಟ್ರೂ ಗ್ರೇಟ್ನೆಸ್ ಲೈಸ್ ಇನ್ ದ ಸಿಂಪ್ಲಿಸಿಟಿ, ಹಾನೆಸ್ಟಿ ಆ್ಯಂಡ್ ಎ ಗುಡ್ ಕ್ಯಾರೆಕ್ಟರ್ ಅಂತ ಬರೆದ್ರೆ ಸೊ ನಿಮಗೆ 10 ಮಾರ್ಕ್ಸಿಗೆ ಆರಾಮ್ಸೆ ನೀವು ಬರಿಬೋದು. ಸೊ ಹಾಗೆ 3 ಮಾರ್ಕ್ಸು ಕೂಡ ಇದರಲ್ಲಿ ಕೇಳ್ತಾರೆ. ಸೊ 5 ಮಾರ್ಕ್ಸಿಗೂ ಕೂಡ ಇದರಲ್ಲಿ ಕೇಳ್ತಾರೆ. ಸೊ ಇಷ್ಟು ಈ ಪಾಠದಿಂದ ನಾವು ಕಲ್ತಿದ್ದೀವಿ. ಸೊ ನೆಕ್ಸ್ಟ್ ಪಾಠವನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ನಮ್ಮ ಜೊತೆಗೆ ಜಾಯ್ನ್ ಇರಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳ್ಕೊಳ್ತೀನಿ.